ಇಲ್ಲೇ ನಮ್ಮ ಸ್ವಾಮಿ ವಿವೇಕಾನಂದ ಅವರು ವಾಸ ಮಾಡ್ತಾ ಇದ್ದಂಥದ್ದು. ನಾನು ನಿಮಗೆ ಇವತ್ತು ಎರಡೇ ಜಾಗ ತೋರಿಸಿದ್ದು, ಒಂದು ಸ್ವಾಮಿ ವಿವೇಕಾನಂದ ಅವರ ಮನೆ ಮತ್ತು ರವೀಂದ್ರನಾಥ್ ಠಾಗೂರ್ ಅವರ ಮನೆ. ಇದೇ ಮನೆಯಲ್ಲಿ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ವಾಸ ಮಾಡಿದ್ದು. ನಾನು ಕುಡಿಯೋದಿಲ್ಲ, ಬಟ್ ಇದನ್ನ ಯಾರಿಗಾರು ತೊಗೊಂಡೋಗಿ ಕೊಟ್ಬಿಡ್ತೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಲಂಡನಲ್ಲಿದ್ದೀನಿ. ಒಂದು ವಿಶೇಷವಾದಂತಹ ಜಾಗನ ನಿಮಗೆ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಮ್ಮ ಸ್ವಾಮಿ ವಿವೇಕಾನಂದರವ್ರ ಬಗ್ಗೆ ಗೊತ್ತೇ ಇರುತ್ತೆ, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರ ನಿಜವಾದ ಹೆಸರು ನರೇಂದ್ರನಾಥ ದತ್ತ ಅಂತ. ಇವರು ಮೂಲತಃ ಕಲ್ಕತ್ತಾದವರು. ವೆಸ್ಟರ್ನ್ ಕಂಟ್ರೀಸ್ಗೆ ವೇದಾಂತ ಮತ್ತು ಯೋಗನ ಪರಿಚಯಿಸಿದಂಥ ಮಹಾನ್ ವ್ಯಕ್ತಿ ನಮ್ಮ ಸ್ವಾಮಿ ವಿವೇಕಾನಂದರವರು. ಅವರು ಲಂಡನ್ಗೆ ಬಂದಾಗ ಉಳ್ಕೊತಾ ಇದ್ದಂತಹ ಮನೇನ ನಿಮಗೆ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಗೈಸ್, ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಈ ಏರಿಯಾದಲ್ಲೇ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಲಂಡನ್ಗೆ ಬಂದಾಗ ಉಳ್ಕೊಳ್ತಾ ಇದ್ದಂಥ ಮನೆ ಇರೋದು. ಹೀಗೇ ಬಂದರೆ ನೋಡಿ, ನಿಮಗೆ ಈ ಮನೆ ಕಾಣ್ತಾ ಇದೆಯಲ್ಲ, ನೋಡಿ ಇಲ್ಲೇ ನಮ್ಮ ಸ್ವಾಮಿ ವಿವೇಕಾನಂದ ಅವರು ವಾಸ ಮಾಡ್ತಾ ಇದ್ದಂಥದ್ದು. ಅದರ ನೆನಪಿಗೆ ಒಂದು ಬ್ಲೂ ಪ್ಲೇಕ್ ಹಾಕಿ ಸ್ವಾಮಿ ವಿವೇಕಾನಂದ ಹಿಂದೂ ಫಿಲಾಸಫರ್ ಲಿವ್ಡ್ ಹಿಯರ್ ಅಂತ ಹಾಕಿದ್ದಾರೆ. ಇದೇ ಪ್ರೂಫ್ ಇದಕ್ಕೆ. ಆದರೆ ವಿಷಯ ಏನು ಅಂದರೆ, ಈ ಮನೆ ಒಳಗಡೆ ಹೋಗಿ ನಾವು ಹೇಗಿದೆ ಅಂತ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಒಂದು ಪ್ರೈವೇಟ್ ರೆಸಿಡೆನ್ಸ್, ಅಂದರೆ ಜನ ವಾಸ ಮಾಡ್ತಾಯಿದ್ದಾರೆ ಆ ಮನೆಯಲ್ಲಿ. ಆದರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಈ ಜಾಗದಲ್ಲಿ ವಾಸ ಮಾಡ್ತಾಯಿದ್ರು, ಅದು ಯಾವತ್ತೂ ಕೂಡ ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬ್ರಿಟಿಷ್ ಗೌರ್ನಮೆಂಟ್ ಬ್ಲೂ ಪ್ಲೇಕ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದಿದೆ. ಲಂಡನ್ನಲ್ಲಿ ಸುಮಾರು ಜಾಗಗಳಲ್ಲಿ ಈ ಒಂದು ಗ್ರೇಟ್ ಮಹಾನ್ ವ್ಯಕ್ತಿಗಳು, ನಮ್ಮ ಭಾರತೀಯರಲ್ಲದೆ ಬೇರೆ ದೇಶದ ಅಥವಾ ಇಂಗ್ಲೆಂಡಿನ ಗ್ರೇಟ್ ಮಹಾನ್ ವ್ಯಕ್ತಿಗಳು ವಾಸ ಮಾಡಿದಂತಹ ಅಥವಾ ಜೀವನ ಮಾಡಿದಂತಹ ಮನೆಗಳ ಮೇಲೆ ಇಲ್ಲಿ ಇಂಥ ವ್ಯಕ್ತಿ ಜೀವನ ಮಾಡಿದ್ರು ಅನ್ನೋದಕ್ಕೆ ಒಂದು ಬ್ಲೂ ಪ್ಲೇಕ್ ಹಾಕಿ ಒಂದು ರಿಮೆಂಬರೆನ್ಸ್ ಥರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ಮನೆಯನ್ನು ನೋಡಿದ್ದಾಯಿತು. ನಾನೀಗ ನಿಮಗೆ ಇನ್ನೊಬ್ಬ ಮಹಾ ವ್ಯಕ್ತಿ ವಾಸ ಮಾಡಿದಂತಹ ಮನೆಯನ್ನು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಲಂಡನ್ನಲ್ಲಿ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದೆ. ನೋಡಿ ಸುತ್ತ ಹೇಗಿದೆ, ಒಳ್ಳೆ ಕಾಡಿದ್ದಾಗಿದೆ. ಇಲ್ಲಿ ನಮ್ಮ ನ್ಯಾಷನಲ್ ಆಂಥಮ್, ಅಂದರೆ ನಮ್ಮ ಇಂಡಿಯಾದ ನ್ಯಾಷನಲ್ ಆಂಥಮ್ ಆದಂತಹ ಜನಗಣ ಮನ ಬರೆದಂತಹ ರವೀಂದ್ರನಾಥ್ ಠಾಗೂರ್ ಅವರು ವಾಸ ಮಾಡಿದಂತಹ ಮನೆ ಇಲ್ಲಿದೆ. ಅದಕ್ಕೋಸ್ಕರ ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಸಹ ಮೂಲತಃ ಬೆಂಗಾಲ್ನವರಾದಂಥವ್ರು. ಆದರೆ ವಿಶೇಷವಾಗಿ ಏನು ಹೇಳಬೇಕು ಅಂದರೆ, ಅವರು ಮೊದಲ ವ್ಯಕ್ತಿ ನಾನ್ ಯುರೋಪಿಯನ್ ಅಥವಾ ಮೊದಲ ಏಷ್ಯನ್ ನೋಬೆಲ್ ಪ್ರೈಸ್ನ ವಿನ್ ಮಾಡಿದಂತಹ ವ್ಯಕ್ತಿ ಇವರು, ರವೀಂದ್ರನಾಥ್ ಠಾಗೂರ್ ಅವರು. ಸೊ ಒನ್ ಆಫ್ ದ ಗ್ರೇಟೆಸ್ಟ್ ವ್ಯಕ್ತಿ. ಸೊ ಅವರು ವಾಸ ಮಾಡಿದಂತಹ ಮನೆ ಲಂಡನ್ನಲ್ಲಿದೆ. ಸೊ ಅದನ್ನು ನಾನು ನಿಮಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಈ ಮನೆ ಒಳಗಡೆ ಕೂಡ ಹೋಗಿ ನೋಡೋಕ್ಕಾಗಲ್ಲ, ಯಾಕಂದರೆ ಇದು ಮತ್ತೆ ಒಂದು ಪ್ರೈವೇಟ್ ರೆಸಿಡೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಒಳಗಡೆ ಹೋಗಿ ಯಾವುದೇ ಶೂಟ್ ಮಾಡೋಕ್ಕಾಗೋದಿಲ್ಲ. ಜನ ವಾಸ ಮಾಡ್ತಾಯಿದ್ದಾರೆ. ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ಮನೆ ಏನಿದೆ, ಈ ಮನೆ ಇದೇ ಮನೆಯಲ್ಲಿ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ವಾಸ ಮಾಡಿದ್ದು. ನಿಮಗೆ ನೋಡಿ ಅಲ್ಲಿ ಬೋರ್ಡ್ ಕೂಡ ಕಾಣುತ್ತೆ, ರವೀಂದ್ರನಾಥ್ ಠಾಗೂರ್ ಇಂಡಿಯನ್ ಪೊಯೆಟ್ ಸ್ಟೇಡ್ ಹಿಯರ್ ಅಂತ. ಸೊ ನೋಡಿ ಗೈಸ್, ಎರಡು ಜಾಗ ನೋಡ್ಕೊಂಡು ಬರೋದೊಳಗಡೆ ಕತ್ಲೆ ಆಗೋಗಿದೆ. ಸೊ ಟೈಮ್ ಈಗ 7 ಗಂಟೆ, ಸಂಜೆ 7 ಗಂಟೆ. ಇವತ್ತು ನಾನು ವಾಪಸ್ ಮನೆಗೆ ಹೋಗ್ತಾ ಇಲ್ಲ, ರೆಡಿಂಗ್ ಅಂತ ಒಂದು ಸಿಟಿಗೆ ಬಂದಿದ್ದೀನಿ. ಸೊ ಇಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡಿ ನಾಳೆ ಮತ್ತೆ ಲಂಡನ್ ಹೋಗ್ತಾ ಇದ್ದೀನಿ. ಅದಾದಮೇಲೆ ನಾಳೆ ಸಂಜೆ ವಾಪಸ್ ಮನೆಗೆ ಹೋಗೋದು. ಸೊ ಈಗ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಇಲ್ಲೇ ಒಂದು ಫಾಸ್ಟ್ ಫುಡಲ್ಲಿ ಏನಾದ್ರು ತೊಗೊಳ್ಳೋಣ, ಆಮೇಲೆ ಡಿನ್ನರ್ ಮಾಡೋಕ್ಕೆ ಹೋಗಬೇಕು. ಸದ್ಯಕ್ಕೆ ಹೊಟ್ಟೆ ಹಸುವನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಲೈಟಾಗಿ ಏನಾದ್ರು ಒಂದು ತೊಗೊಳ್ತೀನಿ. ಬನ್ನಿ. ಸೊ ಗೈಸ್, ಟಯರ್ಡ್ ಆಗಿದ್ದ ಕಾರಣ ಸ್ವಲ್ಪ ಹೋಟ್ಲಿಗೆ ಚೆಕ್ ಇನ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಬಂದಿದ್ದೀನಿ. ಇಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಊಟ ಮಾಡೋಕ್ಕೆ ಕೆಳಗಡೆ ಹೋಗ್ತೀನಿ. ಸುಮ್ಮನೆ ಒಂದು ಚಿಕ್ಕ ರೂಮ್ ಟೂರ್ ಮಾಡ್ತೀನಿ, ಬನ್ನಿ. ಸೊ ಎಂಟರ್ ಆಗಿದ ತಕ್ಷಣ ನೋಡಿ ಬಲಗಡೆ ಟಿ ವಿ ಇದೆ. ಸೊ ಸ್ಟ್ರೈಟ್ ಹೆಡ್ ವಾಶ್ರೂಮ್, ಒಂದು ಬ್ಯೂಟಿಫುಲ್ ಬೆಡ್ ಇದೆ, ಡೀಸೆಂಟ್ ರೂಮ್. ಸೊ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋದು. ಒಂಥರ ಚೆನ್ನಾಗಿದೆ ಅಲ್ವಾ ಆ್ಯಂಬಿಯನ್ಸ್ ಇದು. ನನಗೆ ಈ ವಾಲ್ ಡೆಕೋರ್ ತುಂಬ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಮನೆಗೆ ಮಾಡಿಸ್ಕೋಬೇಕು. ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಏನಂತಂದು ಟ್ರೈಬಲ್ ಏನು ಹೇಳ್ತಾರೆ, ಒಂದು ಟ್ರೈಬಲ್ ಡಿಸೈನ್ಸ್ ಥರ ಇದೆ ನೋಡೋಕ್ಕೆ. ಒಂಥರ ಬ್ಯೂಟಿಫುಲ್ ಆಗಿದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ರೆಡಿಯಾಗಿ ಸ್ನಾನನೂ ಮಾಡಿಬಿಡ್ತೀನಿ ಅನಿಸುತ್ತೆ. ಟಯರ್ಡ್ ಆಗಿದೆ ತುಂಬ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಕೆಳಗಡೆ ಡಿನ್ನರ್ ಮಾಡ್ಕೊಂಡು ಬಂದು ಪಾಚ್ಕೊಂಬಿಟ್ರೆ ಅಷ್ಟೇ, ಇವತ್ತಿನ ಕತೆ ಮುಗೀತು.
ನಾನು ನಿಮಗೆ ಇವತ್ತು ಎರಡೇ ಜಾಗ ತೋರಿಸಿದ್ದು. ಒಂದು ಸ್ವಾಮಿ ವಿವೇಕಾನಂದ ಅವರ ಮನೆ ಮತ್ತು ರವೀಂದ್ರನಾಥ್ ಠಾಗೂರ್ ಅವರ ಮನೆ. ಅದು ಒಳಗಡೆ ಹೋಗೋ ಆಗಿಲ್ಲ, ಹೊರಗಡೆ ಮಾತ್ರ ಒಂದು ಬ್ಲೂ ಪ್ಲೇಕ್ ಏನಿದೆ ಅದನ್ನು ತೋರ್ಸೋಕ್ಕೆ ಹೋಗಿದ್ದು. ಅಷ್ಟು ದೂರ ಇದೆ ಆ್ಯಕ್ಚುಲಿ. ಅದು ನಾನು ನಿಮಗೆ ವೀಡಿಯೋಲ್ಲಿ ಗೊತ್ತಾಗೋದಿಲ್ಲ, ನಾನು ಜರ್ನಿ ನಿಮಗೆ ತೋರಿಸೋದಿಲ್ಲ. ನಾನು ಆ ಜಾಗಕ್ಕೆ ಒಂದು ಲೊಕೇಶನ್ಗೆ ಹೋಗಿ ಅಲ್ಲಿ ವೀಡಿಯೋ ಶೂಟ್ ಮಾಡೋದ್ರಿಂದ ನನ್ನ ಒಂದು ಪ್ರಾಪರ್ ಎಂಟೈರ್ ಜರ್ನಿ ನಿಮಗೆ ಗೊತ್ತಾಗೋದಿಲ್ಲ. ಬಟ್ ಆ್ಯಕ್ಚುಲಿ ಡಿಸ್ಟೆನ್ಸ್ ತುಂಬ ದೂರ ಇತ್ತು. ನೋಡಿ, ನಾವು ಬರೀ ಅದು 2 ಲೊಕೇಶನ್ ಕವರ್ ಮಾಡಿ, ಬರೀ ಹೊರಗಡೆಯಿಂದ ಲೊಕೇಶನ್ನ ಕವರ್ ಮಾಡಿ ಬರೋ ಒಳಗಡೆ ಕತ್ಲೆ ಆಗೋಗಿದೆ. 1 ಡೇ ಕಂಪ್ಲೀಟಾಗಿ ಆಗೋಯಿತು, ಮುಗಿದೋಯ್ತು. ಸೊ ಟಯರ್ಡ್ ಕೂಡ ಆಗಿದೆ. ಇಷ್ಟೊಂದು ಎಫರ್ಟ್ಸ್ ಹಾಕಿ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲೂ ಯಾರು ತೋರಿಸ್ತಾ ಇರೋ ಜಾಗಗಳನ್ನ ಹುಡುಕಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇದಕ್ಕೋಸ್ಕರ ಆದರೂ ನೀವು ನನಗೆ ಸಪೋರ್ಟ್ ಮಾಡಬೇಕು. ಈ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಫ್ರೆಶ್ ಅಪ್ ಆಗಿಬಿಡ್ತೀನಿ ಈಗ. ಹೋಗಿ ಕೆಳಗಡೆ ಏನಾದ್ರು ತಿನ್ಕೊಂಬರೋಣ. ಗೈಸ್, ಇಲ್ಲಿ ನೋಡಿ, ಒಂದು ಬಿಯರ್ ಬಾಟಲ್ ಕೂಡ ಇಟ್ಟಿದ್ದಾರೆ, ಕರೋನಾ ಎಕ್ಸ್ಟ್ರಾ. ನಾನು ಕುಡಿಯೋದಿಲ್ಲ, ಬಟ್ ಇದನ್ನ ಯಾರಿಗಾರು ತೊಗೊಂಡೋಗಿ ಕೊಟ್ಬಿಡ್ತೀನಿ. ಇಲ್ಲಿ ಐ ಥಿಂಕ್ ಇದು ಮಿಲ್ಕ್ ಬಾಟಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ ಹೆಂಗೆ ಪ್ಯಾಕ್ ಮಾಡಿದ್ದಾರೆ. ಸೊ ಕಾಫಿ ಏನಾದರೂ ಮಾಡ್ಕೋಬೇಕು ಅಂದರೆ ನೋಡಿ, ಅಲ್ಲಿ ಕಾಫಿ ಮಷಿನ್ ಇದೆ, ಮಿಲ್ಕ್ ಇಟ್ಟಿದ್ದಾರೆ ಇಲ್ಲಿ. ಇದರೊಳಗಡೆ ಎಲ್ಲ ಬೇರೆ ಥರ ಕಾಫಿ ಪೌಡರ್ ಮತ್ತು ಏನೇನೋ ಇಟ್ಟಿದ್ದಾರೆ. ಕಾಫಿ ಅಂತೂ ಮಾಡ್ಕೊಳ್ಳೋದಿಲ್ಲ, ಬಿಯರು ಕುಡಿಯೋದಿಲ್ಲ. ಗೈಸ್, ಇಲ್ಲಿ ಕ್ಯಾಂಡೀಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಂಡಿ ಶಾಪ್ ಇದೆ ಇಲ್ಲಿ. ಡಿಸೆಂಬರ್ ಬಂತು ಅಂದರೆ ಯುರೋಪಲ್ಲಿ ಅಥವಾ ಇಂಗ್ಲೆಂಡಲ್ಲಿ, ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಒಂದು ಕ್ರಿಸ್ಮಸ್ದು ವೈಬ್ ಕ್ರಿಯೇಟ್ ಆಗಿಬಿಡುತ್ತೆ. ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಈವ್ನಿಂಗ್ ಆದರೆ ಹೊರಗಡೆ ಬರೋಕ್ಕೆ ಒಂದು ಒಳ್ಳೆ ಮಜಾ. ಎಷ್ಟೇ ಚಳಿ ಇದ್ರೂ ಬೋರೇ ಆಗೋಲ್ಲ ಹೊರಗಡೆ ಬಂದು ತಿರುಗಾಡೋಕ್ಕೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಎಲ್ಲ ಇಟ್ಕೊಂಡು, ಫುಡ್ ಸ್ಟಾಲ್ಸ್ ಅಥವಾ ಈ ಹ್ಯಾಂಡ್ಮೇಡ್ ಐಟಮ್ಸ್ನ ಮಾರೋಕ್ಕೆ ಅಂಗಡಿಗಳು. ಈ ಕ್ರಿಸ್ಮಸ್ ಟೈಮಲ್ಲಿ ಇದೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಇವರು ಆಪರ್ಚುನಿಟೀಸ್ನ. ನೋಡಿ, ಇವರೆಲ್ಲ ಶಾಪಲ್ಲಿ ಕುತ್ಕೊಂಡು ನೋಡಿ, ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ಸ್ ಅದೆಲ್ಲ. ಈ ಕಡೆ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಇದೆ. ಸೊ ಯಾವುದೇ ಕಾರ್ನರ್ಗೆ ಹೋಗಿ, ಯಾವುದೇ ಸಿಟಿಗೆ ಹೋಗಿ ಇಂಗ್ಲೆಂಡಲ್ಲಿ, ಪ್ರತಿ ಸಿಟಿಯಲ್ಲೂ ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಮಾಡ್ತಾರೆ. ಈವನ್ ಯುರೋಪಲ್ಲಿ, ಯಾವುದೇ ಕಂಟ್ರಿಗೆ ಹೋಗಿ ಯುರೋಪಲ್ಲಿ ಇದೇ ಥರ ನಡೆಯುತ್ತೆ. ಒಂದು ವಿಂಟರ್ ವೈಬ್ನ ಏನಂದರೆ, ಈ ಚಳಿ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ, ಮೈನಸ್ಗೆಲ್ಲ ಹೋಗ್ಬಿಡುತ್ತೆ, -ಡಿಗ್ರಿಯಲ್ಲಿರುತ್ತೆ ಚಳಿ, ಎಲ್ಲೂ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಅಂಥ ಟೈಮಲ್ಲಿ ಈ ಥರ ಎಲ್ಲ ಒಂದು ಆ್ಯಂಬಿಯನ್ಸ್ ಇದ್ದಾಗ ಆ ಚಳಿನ ಮರೆತು ಬಂದು ಹೊರಗಡೆ ಎಂಜಾಯ್ ಮಾಡೋದು. ಗೈಸ್, ಸದ್ಯಕ್ಕೆ ನಾನು ಒಂದು ಚಿಕನ್ ಪ್ರೋಟೀನ್ ಕಪ್ ತೊಗೊಂಡಿದ್ದೀನಿ, ಸ್ವಲ್ಪ ಎನರ್ಜಿ ತೊಗೊಳ್ಳೋಣ ಬಾಡಿಗೆ ಅಂತ. ನಾನು ಆ್ಯಕ್ಚುಲಿ ನನ್ನ ವೈಫ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ಳು ಬರಲಿ ಅಂತ. ಅವ್ಳು ಬಂದಮೇಲೆ ಡಿನ್ನರ್ಗೆ ಹೋಗ್ತೀನಿ. ಸೊ ಅಲ್ಲಿ ತನಕ ಇದನ್ನು ಸ್ವಲ್ಪ ತಿಂದು ಎನರ್ಜಿ ತೊಗೊಳ್ಳೋಣ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ನೈಟ್. ಬಾಯ್.